ಪ್ರಕ್ರಿಯೆಯ ಪ್ರಕಾರಗಳಲ್ಲಿ ಈ ದಿನ ನಾವು ಹೊಂದಾಣಿಕೆಯನ್ನು ಕುರಿತು ಅಧ್ಯಯನ ಮಾಡೋಣ. ಸಾಮಾಜಿಕ ಪ್ರಕ್ರಿಯೆಗಳ ಪ್ರಕಾರಗಳಲ್ಲಿ ನಾವು ಸಹಕಾರ, ಸ್ಪರ್ಧೆ, ಸಂಘರ್ಷ ಇವುಗಳನ್ನು ಕುರಿತಾಗಿ ಅಧ್ಯಯನ ಮಾಡ್ತೀವಿ. ಇವುಗಳಿಗಿಂತ ಭಿನ್ನವಾಗಿರ್ತಕ್ಕಂತಹದ್ದು ಹೊಂದಾಣಿಕೆ ಎನ್ನುವಂತಹ ಒಂದು ಪ್ರಕ್ರಿಯೆ. ಯಾಕೆ ಅಂತ ಹೇಳಿದ್ರೆ ನಾವು ಅನೇಕ ಸಂದರ್ಭಗಳಲ್ಲಿ ಈ ಹೊಂದಾಣಿಕೆ ಅಂತಕ್ಕಂತಹ ಪದವನ್ನು ಬಹಳ ಮುಖ್ಯವಾಗಿ ನಾವು ಬಳಕೆ ಮಾಡ್ತಾನೆ ಇರ್ತೀವಿ. ಅಂದರೆ ಇಡೀ ಜೀವನನೇ ಒಂದು ಹೊಂದಾಣಿಕೆಗೆ ಬದ್ಧವಾಗಿರ್ತಕ್ಕಂತಹದ್ದು. ಲೈಫ್ ಇಟ್ ಸೆಲ್ಫ್ ಈಸ್ ಎನ್ ಅಡ್ಜಸ್ಟ್ಮೆಂಟ್ ಅಂತ ಹೇಳಿ ಚಿಂತಕರು ಹೇಳ್ತಕ್ಕಂಥದ್ದನ್ನು ನಾವು ಕೇಳ್ತೀವಿ. ಅಂದರೆ ನಾವು ನೀವು ಪ್ರತಿಯೊಬ್ಬರೂ ಹೊಂದಾಣಿಕೆಯ ಮೂಲಕವೇ ನಮ್ಮ ಸಾಮಾಜಿಕ ಜೀವನವನ್ನು, ಸಾಮಾಜಿಕ ಬದುಕನ್ನು ರೂಪಿಸಿಕೊಳ್ತಕ್ಕಂತಹ ಒಂದು ಪ್ರಯತ್ನವನ್ನು ಮಾಡ್ತಾನೆ ಇರ್ತೀವಿ. ಅದಲ್ಲದೆ ಮಾನವ ಸದಾಕಾಲ ಸಂಘರ್ಷದಲ್ಲಿಯೇ ತನ್ನ ಬದುಕನ್ನು ರೂಪಿಸ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ಅನಿವಾರ್ಯ ಸಂದರ್ಭಗಳಲ್ಲಿ ಸಂಘರ್ಷ ಏರ್ಪಡಬಹುದು, ತಲೆದೋರಬಹುದು. ಆದರೆ ನಿರಂತರವಾಗಿ ಆ ಸಂಘರ್ಷದಲ್ಲಿ ಅವನು ತನ್ನ ಬದುಕನ್ನು ರೂಪಿಸಿಕೊಳ್ಳಲಾರ. ಯಾಕೆಂದರೆ ಪ್ರತಿಯೊಬ್ಬ ಮನುಷ್ಯ ಒಂದಲ್ಲ ಒಂದು ಹಂತವನ್ನು ತಲುಪಿದಾಗ ಅವನಿಗೆ ಶಾಂತಿ, ಸಮಾಧಾನ, ಒಂದು ಮಾನಸಿಕ ನೆಮ್ಮದಿ ಇದು ಬಹಳ ಮುಖ್ಯವಾಗ್ತಾ ಹೋಗ್ತದೆ. ಆ ಕಾರಣಕ್ಕಾಗಿ ಅವನು ಹೊಂದಾಣಿಕೆಯನ್ನು ಮಾಡಿಕೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯಕವಾಗಿ ಕಂಡುಬರುವಂತಹ ಒಂದು ಪ್ರಕ್ರಿಯೆಯಾಗಿ ಗೋಚರ ಆಗುತ್ತೆ. ವಿಭಿನ್ನ ಪರಿಸ್ಥಿತಿಗಳು, ವಿಭಿನ್ನ ಸಂದರ್ಭಗಳು ಇವೆಲ್ಲವುಗಳ ಚೌಕಟ್ಟಿನಲ್ಲಿ ಅವನು ಹೊಂದಾಣಿಕೆ ಅಂತಕ್ಕಂತಹ ಒಂದು ಪ್ರಕ್ರಿಯೆಗೆ ತನ್ನನ್ನು ತಾನು ರೂಪಿಸಿಕೊಳ್ತಾ ಹೋಗ್ತಾನೆ. ಮತ್ತು ಇದುವರೆಗಿನ ಸಾಮಾಜಿಕ ಬೆಳವಣಿಗೆಯನ್ನು ನಾವು ನೋಡಿದಾಗ ಮಾನವ ಆ ಪ್ರಕೃತಿಯೊಂದಿಗೆ, ಹೊಸ ಹೊಸ ಬದಲಾವಣೆಗಳೊಂದಿಗೆ, ತನಗೆ ಎದುರಾಗ್ತಕ್ಕಂತಹ ವಿಪತ್ತುಗಳೊಂದಿಗೆ, ಅವೆಲ್ಲವುಗಳೊಂದಿಗೂ ಅವನು ಹೊಂದಾಣಿಕೆಯನ್ನು ಮಾಡಿಕೊಂಡೇ ಬದುಕ್ತಾ ಇರತಕ್ಕಂತಹದ್ದನ್ನು, ಹೊಂದಾಣಿಕೆ ಮಾಡಿಕೊಂಡೇ ಅವನು ತನ್ನ ಜೀವನ ಕ್ರಮವನ್ನು ರೂಪಿಸ್ಕೊಂಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ಮುಖ್ಯವಾಗಿ ನೋಡ್ತೀವಿ. ಆದ್ದರಿಂದ ಪ್ರತಿಯೊಬ್ಬ ವ್ಯಕ್ತಿ, ಪ್ರತಿಯೊಂದು ಸಮಾಜ, ಪ್ರತಿಯೊಂದು ಸಮೂಹ ಎಲ್ಲವೂ ಕೂಡ ಹೊಂದಾಣಿಕೆಯ ತತ್ವದ ಮೇಲೆಯೇ ತಮ್ಮ ಸಾಮಾಜಿಕ ಜೀವನವನ್ನು ರೂಪಿಸ್ಕೊಳ್ತಾ ಇರೋದು. ಹೇಗೆ ನಮಗೆ ಸಹಕಾರ ಮುಖ್ಯನೋ ಅಂತೆಯೇ ಸಂಘರ್ಷ ನಮಗೆ ಮುಖ್ಯವಾಗುವುದಿಲ್ಲ. ಘರ್ಷಣೆಯನ್ನು ಯಾರು ಹೆಚ್ಚು ಕಾಲ ಬಯಸೋದಿಲ್ಲ. ಎಂತಹದೇ ಮನಸ್ಥಿತಿಯವರಾದರೂ ಕೂಡ ಕಾಲಾನಂತರದಲ್ಲಿ ಅಥವಾ ಬೇರೆ ಬೇರೆ ಸಂದರ್ಭಗಳು ಒದಗಿ ಬಂದಾಗ ಅವರು ಹೊಂದಾಣಿಕೆಯನ್ನು ಅಳವಡಿಸಿಕೊಳ್ತಾ ಹೋಗ್ತಾರೆ. ಹೊಂದಾಣಿಕೆಯ ಮೂಲಕವೇ ತಮ್ಮ ಬದುಕನ್ನು ರೂಪಿಸಿಕೊಳ್ತಾರೆ. ಮತ್ತು ಎಂತಹದೇ ಸಂದರ್ಭಕ್ಕೂ ಕೂಡ ಮಾನವ ಹೊಂದಿಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಮಾಡ್ತಕ್ಕಂಥದ್ದು ಇಲ್ಲಿನ ಒಂದು ವಿಶೇಷತೆ ಆಗಿರುತ್ತದೆ. ಹೀಗಾಗಿ ಪ್ರತಿಯೊಬ್ಬ ವ್ಯಕ್ತಿ ಹೊಂದಾಣಿಕೆಯ ಮೂಲಕವೇ ತನ್ನ ಸಾಮಾಜಿಕ ಬದುಕನ್ನು ರೂಪಿಸಿಕೊಳ್ತಾನೆ, ತನ್ನ ಸಾಮಾಜಿಕ ಜೀವನವನ್ನು ಅಳವಡಿಸಿಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಮಾಡ್ತಕ್ಕಂಥದ್ದು ಇದೆ. ಆ ಹೊಂದಾಣಿಕೆಗೆ ಸಂಬಂಧಪಟ್ಟಂತೆ ಮೆಕೈವರ್ ಎನ್ನುವ ಸಮಾಜಶಾಸ್ತ್ರಜ್ಞ ಒಂದು ವ್ಯಾಖ್ಯಾನವನ್ನು ನೀಡ್ತಾರೆ. ತನ್ನ ಪರಿಸರದೊಂದಿಗೆ ವ್ಯಕ್ತಿ ತನ್ನ ಪರಿಸರದೊಂದಿಗೆ ಸಾಮರಸ್ಯವನ್ನು ಸಾಧಿಸುವ ಪ್ರಕ್ರಿಯೆ. ನೋಡಿ, ಸಾಮರಸ್ಯವನ್ನು ಸಾಧಿಸ್ತಕ್ಕಂತಹ ಒಂದು ಪ್ರಕ್ರಿಯೆ. ವ್ಯಕ್ತಿ ತನ್ನ ಪರಿಸರದೊಂದಿಗೆ ಸಾಮರಸ್ಯವನ್ನು ಸಾಧಿಸ್ತಕ್ಕಂತಹ ಒಂದು ಪ್ರಕ್ರಿಯೆಯನ್ನು ಅವರು ಹೊಂದಾಣಿಕೆ ಅಂತೇಳಿ ಕರೀತಾರೆ. ಅಂದರೆ ನಾವು ವಾಸ ಮಾಡ್ತಕ್ಕಂತಹ ಪರಿಸರದೊಂದಿಗೆ ಸಾಮರಸ್ಯವನ್ನು ಸಾಧಿಸ್ತಕ್ಕಂಥದ್ದು ಅಂತ ಹೇಳಿದ್ರೆ ಸಹಮತವನ್ನು ವ್ಯಕ್ತಪಡಿಸ್ತಕ್ಕಂಥದ್ದು, ಅಥವಾ ಇರ್ತಕ್ಕಂತಹ ವ್ಯವಸ್ಥೆಯ ಜೊತೆಗೆ ನಾವು ಒಟ್ಟಿಗೆ ಸಾಗ್ತಕ್ಕಂಥದ್ದು, ಆ ವ್ಯವಸ್ಥೆಯನ್ನು ವಿರೋಧಿಸದೇ ಇರ್ತಕ್ಕಂಥದ್ದು, ಆ ವ್ಯವಸ್ಥೆಯನ್ನು ನಮ್ಮ ಜೀವನದ ಒಂದು ಭಾಗವನ್ನಾಗಿ ರೂಪಿಸಿಕೊಳ್ತಾ ಹೋಗ್ತಕ್ಕಂಥದ್ದು. ಇಂಥಲ್ಲಿ ನಾವು ಆ ಒಂದು ಹೊಂದಾಣಿಕೆಯನ್ನು ನೋಡ್ತೀವಿ. ವ್ಯಕ್ತಿ ತನ್ನ ಪರಿಸರದೊಂದಿಗೆ ಸಾಮರಸ್ಯವನ್ನು ಸಾಧಿಸ್ತಕ್ಕಂಥದ್ದು. ವ್ಯಕ್ತಿ ಯಾವೆಲ್ಲ ವಿಭಿನ್ನ ಪರಿಸ್ಥಿತಿಗಳಲ್ಲಿ ವಾಸ ಮಾಡ್ತಾನೆ ಅಂತೆಲ್ಲ ಸಂದರ್ಭಗಳಲ್ಲಿ ತನ್ನಲ್ಲಿ ಮಾರ್ಪಾಡುಗಳನ್ನು ಮಾಡಿಕೊಳ್ತಲೇ ಬದುಕ್ತಾನೆ. ನೋಡಿ, ನಮ್ಮ ಪ್ರಕೃತಿಯನ್ನು ನಾವು ತೆಗೆದುಕೊಳ್ಳೋಣ. ಹಲವಾರು ಋತುಮಾನಗಳ ಒಂದು ವೈಪರೀತ್ಯ ಅಂತಕ್ಕಂತಹದ್ದಿದೆ. ಆ ಎಲ್ಲ ಸಂದರ್ಭಗಳು ನಮಗೆ ಆಯಾ ಸಂದರ್ಭಕ್ಕೆ ಒಂದು ರೀತಿ ಕಷ್ಟ ಅಂತ ಅನಿಸೋದು ಕೂಡ ಅವುಗಳ ಜೊತೆಗೆ ನಾವು ಹೊಂದಾಣಿಕೆಯ
ಮಾಡಿಕೊಳ್ತಾ ಹೋಗ್ತೀವಿ. ಬೇಸಿಗೆ ಕಾಲ ಬಿಸಿಲು ಜಾಸ್ತಿ ಇರ್ತೀವಿ, ಮಳೆಗಾಲ ಅಧಿಕ ಮಳೆ ಇರ್ತೀವಿ, ಚಳಿಗಾಲ ಚಳಿ ಇರ್ತೀವಿ. ಹಾಗಂತ ಬದುಕಿನಿಂದ ನಾವು ದೂರ ಓಡಿ ಹೋಗಲ್ಲ. ಬದಲಾಗಿ ಆ ಕಾಲಕ್ಕೆ ಅನುಗುಣವಾದಂತಹ ರೀತಿಯಲ್ಲಿ, ಹೇಗೆ ತುಂಬ ಮಳೆ ಬರ್ತಾ ಇದ್ರೆ ಛತ್ರಿ ಹಿಡಿಯೋದರ ಮೂಲಕ ನಾವು ಆ ಸಂದರ್ಭವನ್ನು ಸಹನೀಯವಾಗಿಸ್ಕೊಳ್ತೀವಿ, ಹಾಗೆ ಇಲ್ಲಿ ನಮ್ಮೆಲ್ಲ ಪರಿಸರಗಳು ಎಂಥದೇ ಸಂದರ್ಭಗಳು ಇವುಗಳ ಜೊತೆಗೆ ನಾವು ಹೊಂದಾಣಿಕೆಯನ್ನು ಮಾಡಿಕೊಂಡು ಬದುಕ್ತಕ್ಕಂಥದ್ದು. ಆಮೇಲೆ ಇಡೀ ಜಗತ್ತು ಆ ಹೊಂದಾಣಿಕೆಯ ತತ್ವದ ಮೇಲೆಯೇ ರೂಪಿತವಾಗಿದೆ. ಒಂದು ಮಗು ಬೆಳೀತಾ ಹೋದಂತೆ ಇಡೀ ಸಮಾಜದ ಜೊತೆಗೆ ಅದು ತನ್ನ ಬದುಕನ್ನು ರೂಪಿಸ್ಕೊಳ್ತಾ ಹೋಗ್ತದೆ, ಅಲ್ಲಿ ಹೊಂದಾಣಿಕೆಯನ್ನು ಮಾಡಿಕೊಳ್ತಾ ಹೋಗ್ತದೆ. ಹಾಗಾಗಿ ಇದು ಮಾನವನಿಗೆ ಅತ್ಯಂತ ಒಂದು ಅವಶ್ಯಕವಾದಂತಹ ಪ್ರಕ್ರಿಯೆಯಾಗಿ ಕಂಡುಬರುತ್ತದೆ. ನಮ್ಮ ಪರಿಸರದೊಂದಿಗೆ ನಾವು ಹೊಂದಾಣಿಕೆಯನ್ನು ಮಾಡಿಕೊಳ್ತೀವಿ. ಮತ್ತು ಇನ್ನು ಕೆಲವು ಸಂದರ್ಭದಲ್ಲಿ ಪರಸ್ಪರ ವೈರಭಾವವುಳ್ಳ ವ್ಯಕ್ತಿಗಳ ನಡುವೆ ಹೊಂದಾಣಿಕೆ ಅಂತಕ್ಕಂಥದ್ದು ಏರ್ಪಡ್ತದೆ. ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿರ್ತಕ್ಕಂತಹ ವ್ಯಕ್ತಿಗಳ ಮನಸ್ಥಿತಿಗಳು, ವೈರಭಾವದ ಮನಸ್ಥಿತಿಗಳು, ಅವುಗಳಲ್ಲಿ ಉಂಟಾಗ್ತಕ್ಕಂತಹ ಹೊಂದಿಕೆ ಅಥವಾ ಮಾರ್ಪಾಡನ್ನು ಕೂಡ ನಾವು ಹೊಂದಾಣಿಕೆ ಅಂತೇಳಿ ಕರೀಬೋದು. ಅನೇಕ ಸಂದರ್ಭಗಳಲ್ಲಿ ನೋಡ್ತೀವಿ ಪರಸ್ಪರ ವಿರುದ್ಧವಾಗಿರ್ತಕ್ಕಂಥ ಮನಸ್ಥಿತಿ, ಆದರೂ ಕೂಡ ಅವರಲ್ಲಿ ಹೊಂದಾಣಿಕೆ ಅಥವಾ ಹೊಂದಿಕೆ ಅಂತಕ್ಕಂಥದ್ದು, ಮಾರ್ಪಾಡುಗಳು ಅಂತಕ್ಕಂಥದ್ದು ಕಂಡು ಬರ್ತದೆ. ಆದ್ದರಿಂದ ಪರಸ್ಪರ ವೈರಭಾವವುಳ್ಳ ವ್ಯಕ್ತಿಗಳು ಮಾರ್ಪಾಡುಗಳನ್ನು ಮಾಡಿಕೊಳ್ತಕ್ಕಂಥದ್ದು ಅಥವಾ ನಾವು ವಾಸ ಮಾಡ್ತಕ್ಕಂತಹ ಪರಿಸರದೊಂದಿಗೆ ಸಾಮರಸ್ಯವನ್ನು, ಸಹಮತವನ್ನು ಹೊಂದುವಂತಹದ್ದು. ಇವುಗಳ ಮೂಲಕ ನಾವು ಹೊಂದಾಣಿಕೆ ಅಂತಕ್ಕಂತಹ ಒಂದು ಪ್ರಕ್ರಿಯೆಯನ್ನು ಅಳವಡಿಸ್ಕೊಳ್ತೀವಿ. ಆ ಪ್ರಕ್ರಿಯೆಗೆ ನಾವೆಲ್ಲರೂ ಕೂಡ ಬದ್ಧರಾಗುತ್ತೇವೆ. ಅಂತಹ ಹೊಂದಾಣಿಕೆ ಅಂತಕ್ಕಂತಹ ಪ್ರಕ್ರಿಯೆ ಕೆಲವು ಲಕ್ಷಣಗಳನ್ನು ಒಳಗೊಂಡಿದೆ. ಮೊದಲಿದು ಇದು ಸಂಘರ್ಷದ ಫಲಶ್ರುತಿ. ಸಂಘರ್ಷದ ನಂತರ ಸಂಘರ್ಷ ಕೊನೆಯಾಗ್ತಕ್ಕಂಥದ್ದು ಅಂತ ಹೇಳಿದ್ರೆ ಅಲ್ಲಿ ಹೊಂದಾಣಿಕೆ ಆರಂಭವಾಗುತ್ತದೆ. ಸಂಘರ್ಷ ಕೊನೆಯಾಗುತ್ತದೆ ಎಂದರೆ ಅಲ್ಲಿ ಹೊಂದಾಣಿಕೆ ಆರಂಭ ಆಗುತ್ತದೆ, ಅಥವಾ ಅಲ್ಲಿ ಹೊಂದಾಣಿಕೆ ಆಗಿದೆ ಅಂದರೆ ಸಂಘರ್ಷ ಕೊನೆಯಾಗಿರುತ್ತದೆ. ಅಷ್ಟರ ಮಟ್ಟಿಗೆ ಅವುಗಳ ನಡುವೆ ಸಂಬಂಧ ಅಂತಕ್ಕಂಥದ್ದು ಇದೆ ಸಂಘರ್ಷದ ಫಲಶ್ರುತಿ. ಮತ್ತು ಹೊಂದಾಣಿಕೆ ಅನೇಕ ಸಾರಿ ಪ್ರಜ್ಞಾಪೂರ್ವಕ ಅಂದರೆ ಪೂರ್ಣ ಅರಿವಿನಿಂದ ಮತ್ತು ಪ್ರಜ್ಞಾಪೂರ್ವಕವಲ್ಲದ ಅರಿವಿಲ್ಲದೆ ಸಂಭವಿಸ್ತಕ್ಕಂತಹ ಒಂದು ಚಟುವಟಿಕೆಗಳಾಗಿ ನಾವಿಲ್ಲಿ ಮುಖ್ಯವಾಗಿ ಈ ಒಂದು ಅಂಶಗಳನ್ನು ನೋಡ್ತಾ ಹೋಗ್ತೀವಿ. ಈ ರೀತಿಯಲ್ಲಿ ಪೂರ್ಣ ಅರಿವಿನಿಂದ ಅಥವಾ ಅರಿವಿಲ್ಲದೆ ಪ್ರಜ್ಞಾಪೂರ್ವಕ ಅಥವಾ ಪ್ರಜ್ಞಾಪೂರ್ವಕವಲ್ಲದ ರೀತಿಯಲ್ಲಿ ಹೊಂದಾಣಿಕೆ ಅಂತಕ್ಕಂಥದ್ದು ಸಂಭವಿಸುತ್ತದೆ. ಮತ್ತು ಈ ಹೊಂದಾಣಿಕೆ ಸಾರ್ವತ್ರಿಕವಾಗಿರುತ್ತದೆ, ಇದು ನಿರಂತರವಾಗಿರುತ್ತದೆ ಮತ್ತು ವಿಭಿನ್ನ ಪರಿಣಾಮ ಸಂದರ್ಭಗಳಿಗನುಸಾರವಾಗಿ ಹೊಂದಾಣಿಕೆಯ ರೂಪರೇಖೆಗಳು ಭಿನ್ನವಾಗ್ತಾ ಹೋಗುವಂಥದ್ದನ್ನು ನೋಡ್ತೀವಿ. ಈ ಬಗೆಯ ಲಕ್ಷಣಗಳು ಇಲ್ಲಿದೆ. ಮೊದಲನೇದು ಸಂಘರ್ಷದ ಫಲಶ್ರುತಿ. ನೋಡಿ, ಸಂಘರ್ಷ ಅಥವಾ ಘರ್ಷಣೆಯಲ್ಲಿ ತೊಡಗಿದಂತಹ ವಿಭಿನ್ನ ಸಮೂಹಗಳು ಎಷ್ಟು ಕಾಲ ಸಂಘರ್ಷದಲ್ಲಿ ನಿರತವಾಗುತ್ತವೆ. ಉದಾಹರಣೆಗೆ ನೀವೊಂದು ಸಣ್ಣ ಅಂಶವನ್ನು ಗಮನಿಸಿ. ನಿಮ್ಮ ಅಕ್ಕಪಕ್ಕದ ಮನೆಯ ಜನರು ಜಗಳ ಆಡ್ತಾರೆ. ಎಷ್ಟೊತ್ತು ಜಗಳ ಆಡ್ತಾರೆ? 1 ಗಂಟೆ, 2 ಗಂಟೆ, 3 ಗಂಟೆ. ಆ ನಂತರ ಅವ್ರಿಗೆ ಸಾಕಾಗುತ್ತೆ. ಆ ಸಂಘರ್ಷವನ್ನು ಅವರಲ್ಲಿ ನಿಲ್ಲಿಸಿಬಿಡ್ತಾರೆ. ಆ ಸಂಘರ್ಷ ನಿಲ್ಲಿಸ್ತಾರೆ ಅಂದರೆ ಮತ್ತೆ ಅವರು ಎಂದಿನಂತೆ ಹೊಂದಾಣಿಕೆಯನ್ನು ಮಾಡಿಕೊಳ್ಳುವಂತಹ ಪ್ರಯತ್ನದಲ್ಲಿ ತಮ್ಮನ್ನು ತೊಡಗಿಸಿಕೊಳ್ತಾರೆ. ಹಾಗೆಯೇ ಯುದ್ಧ ನಿರತ ದೇಶಗಳು ಒಂದು ಹಂತಕ್ಕೆ ಬಂದಾಗ ಕದನ ವಿರಾಮವನ್ನು ಘೋಷಿಸ್ತವೆ, ಯುದ್ಧವನ್ನು ನಿಲ್ಲಿಸ್ತವೆ, ಹಿಂಸಾತ್ಮಕವಾದಂತಹ ಸಂಘರ್ಷವನ್ನು ನಿಲ್ಲಿಸ್ತವೆ. ನಾವು ಪ್ರಪಂಚದ ಮೊದಲನೇ ಮಹಾಯುದ್ಧವನ್ನು ನೋಡ್ತೀವಿ. ಅನೇಕ ವರ್ಷಗಳ ಕಾಲ ನಡೀತದೆ, ಆದರೆ ಕೊನೆಗೆ ಸಾಕಾಗಿ ಆ ಸಂಘರ್ಷವನ್ನು ನಿಲ್ಲಿಸಬೇಕಾಗುತ್ತೆ. 2ನೇ ಮಹಾಯುದ್ಧ ಆರಂಭ ಆಗುತ್ತೆ, ಅದು ಕೂಡ ಅನೇಕ ವರ್ಷಗಳವರೆಗೆ ನಡೀತದೆ. ಕೊನೆಯಲ್ಲಿ ಅವರು ಆ ಯುದ್ಧವನ್ನು ನಿಲ್ಲಿಸಲೇಬೇಕಾಗ್ತದೆ. ಬಹುಶಃ ಅಂತಹ ಯುದ್ಧಗಳು ನಮಗೆ ಒಂದು ಅರಿವಿನ ಪಾಠವನ್ನು ತಿಳಿಸಿವೆ. ಸಂಘರ್ಷ ನಿರಂತರವಾಗಿರಬಾರದು, ಅಲ್ಲಿ ಹೊಂದಾಣಿಕೆಯೇ ನಿರಂತರವಾಗಬೇಕು ಮತ್ತು ಮಾನವ ಒಂದಲ್ಲ ಒಂದು ರೀತಿಯಲ್ಲಿ ಆ ಹೊಂದಾಣಿಕೆಗೆ ಬದ್ಧವಾಗಬೇಕು. ಆ ಮೂಲಕ ಅವನು ಇಲ್ಲಿ ತನ್ನ ಉತ್ತಮವಾದಂಥ ಸಾಮಾಜಿಕ ಜೀವನವನ್ನು ರೂಪಿಸಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಹೀಗಾಗಿ ಸಂಘರ್ಷ ಕೊನೆಯಾಗಬೇಕು ಅಂದರೆ ಅಲ್ಲಿ ಹೊಂದಾಣಿಕೆ ಆರಂಭ ಆಗಬೇಕು, ಅಥವಾ ಅಲ್ಲಿ ಹೊಂದಾಣಿಕೆ ಇರಬೇಕು ಅಂತ ಹೇಳಿದ್ರೆ ಅವರು ಸಂಘರ್ಷವನ್ನು
ನಿಲ್ಲಿಸಲೇಬೇಕು. ಆದ್ದರಿಂದ ಸಂಘರ್ಷದ ನಂತರದ ಫಲಶ್ರುತಿ ಅಂತ ಹೇಳಿದ್ರೆ ಅದು ಹೊಂದಾಣಿಕೆ ಆಗಿರುತ್ತದೆ. ಮತ್ತೊಂದು, ಹೊಂದಾಣಿಕೆ ಪೂರ್ಣ ಅರಿವಿನಿಂದ ಅಥವಾ ಅರಿವಿಲ್ಲದೆ ಸಂಭವಿಸುತ್ತದೆ. ಇದು ಪ್ರಜ್ಞಾಪೂರ್ವಕವಾಗಿ ಸಂಭವಿಸುತ್ತದೆ ಮತ್ತು ಪ್ರಜ್ಞಾಪೂರ್ವಕವಲ್ಲದ ರೀತಿಯಲ್ಲಿಯೂ ಕೂಡ ಈ ಹೊಂದಾಣಿಕೆ ಅಂತಕ್ಕಂಥದ್ದು ಸಂಭವಿಸ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ನೋಡಿ, ಪೂರ್ಣ ಅರಿವಿನಿಂದ ಪ್ರಜ್ಞಾಪೂರ್ವಕವಾಗಿ ಯಾವಾಗ ಹೊಂದಾಣಿಕೆ ಸಂಭವಿಸುತ್ತದೆ? ಎರಡು ಗುಂಪುಗಳ ನಡುವೆ ಘರ್ಷಣೆಗಳಾದಾಗ ಅದು ನಿರಂತರವಾಗುವುದಿಲ್ಲ. ಒಂದು ಹಂತಕ್ಕೆ ಬಂದಾಗ ಅವರು ಸಂಘರ್ಷವನ್ನು ನಿಲ್ಲಿಸಬೇಕಾಗುತ್ತೆ ಅಥವಾ ಒಪ್ಪಂದವನ್ನು ಮಾಡಿಕೊಳ್ಬೇಕಾಗುತ್ತೆ. ಅಂಥ ಸಂದರ್ಭದಲ್ಲಿ ಅವರು ಪ್ರಜ್ಞಾಪೂರ್ವಕವಾಗಿ ಹೊಂದಾಣಿಕೆಗೆ ಬದ್ಧರಾಗುತ್ತಾರೆ. ಅರಿವಿದ್ದು, ಪೂರ್ಣ ಅರಿವಿನಿಂದ ಈ ಸಂಘರ್ಷವನ್ನು ನಿಲ್ಲಿಸೋಣ ಅಥವಾ ನಮ್ಮಲ್ಲಿ ಹೊಂದಾಣಿಕೆಯನ್ನು ನಾವು ಮಾಡಿಕೊಳ್ಳೋಣ, ಈ ಪರಿಸ್ಥಿತಿಯನ್ನು ಬದಲಾಯಿಸೋಣ ಎನ್ನುವಂತಹ ಪೂರ್ಣ ಅರಿವಿನಿಂದ ಪ್ರಜ್ಞಾಪೂರ್ವಕವಾಗಿ ಅಲ್ಲಿ ಅವರು ಒಪ್ಪಂದವನ್ನು ಮಾಡಿಕೊಳ್ತಾರೆ. ಮತ್ತು ಪುನಃ ನಾವು ಹೊಂದಾಣಿಕೆಯ ವಿಧಾನಗಳು ಅಂತ ಹೇಳಿ ಅಧ್ಯಯನ ಮಾಡ್ತೀವಿ. ಆ ಹೊಂದಾಣಿಕೆಯ ವಿಧಾನಗಳು ಎಲ್ಲವೂ ಕೂಡ ಇಲ್ಲಿ ಪ್ರಜ್ಞಾಪೂರ್ವಕವಾದಂತಹ ರೀತಿಯಲ್ಲಿ ಸಹನೆ ಆಗಿರ್ಬೋದು, ಮಧ್ಯಸ್ಥಿಕೆ ಆಗಿರ್ಬೋದು, ಪಂಚಾಯಿತಿ ಆಗಿರ್ಬೋದು, ಇವೆಲ್ಲವುಗಳು ನಮಗೆ ಗೊತ್ತಿದ್ದು ಸಂಭವಿಸ್ತಕ್ಕಂತಹ ಹೊಂದಾಣಿಕೆ ಆಗುತ್ತದೆ. ನಮ್ಮ ಅರಿವಿನಿಂದ, ಪೂರ್ಣ ಅರಿವಿನಿಂದ ಪ್ರಜ್ಞಾಪೂರ್ವಕವಾಗಿ ನಾವು ಒಂದು ಸಂಘರ್ಷವನ್ನು ನಿಲ್ಲಿಸಿ ಹೊಂದಾಣಿಕೆಯನ್ನು ಮಾಡಿಕೊಳ್ತಕ್ಕಂಥದ್ದು ಇಲ್ಲಿ ಅನಿವಾರ್ಯ. ಜಗಳ ನಿರತ ಎರಡು ಸಮೂಹಗಳಷ್ಟೇ, ಎರಡು ಗುಂಪುಗಳಷ್ಟೇ ಅಥವಾ ಒಂದು ಕುಟುಂಬದ ಸದಸ್ಯರಷ್ಟೇ ಒಂದು ನಿರ್ದಿಷ್ಟ ಸಮಯ ನಂತರ ಅವರು ಆ ಒಂದು ಹೊಂದಾಣಿಕೆಗೆ ಬದ್ಧರಾಗ್ತಾರೆ ಪೂರ್ಣ ಅರಿವಿನಿಂದ ಮತ್ತು ಪ್ರಜ್ಞಾಪೂರ್ವಕವಾಗಿ. ಕೆಲವು ಸಾರಿ ಹೊಂದಾಣಿಕೆ ಅರಿವಿಲ್ಲದಂತೆ ಪ್ರಜ್ಞಾಪೂರ್ವಕವಲ್ಲದ ರೀತಿಯಲ್ಲಿ ಸಂಭವಿಸುತ್ತದೆ. ಕೆಲವು ಸನ್ನಿವೇಶಗಳಲ್ಲಿ ನಾವು ಹೊಂದಾಣಿಕೆ ಮಾಡಿಕೊಳ್ಬೇಕು ಅಂತೇಳಿ ಆಲೋಚನೆ ಮಾಡದೆಯೇ ಅಲ್ಲಿ ಹೊಂದಾಣಿಕೆ ಅಂತಕ್ಕಂಥದ್ದು ಸಂಭವಿಸಿರ್ತಕ್ಕಂಥದ್ದನ್ನು ನಾವಲ್ಲಿ ಮುಖ್ಯವಾಗಿ ನೋಡ್ಬೋದು. ಉದಾಹರಣೆಗೆ, ಒಂದು ಕುಟುಂಬದಲ್ಲಿ ಬೆಳೀತಕ್ಕಂತಹ ಒಂದು ಮಗು, ಆಗ್ತಾನೆ ಹುಟ್ಟತಕ್ಕಂತಹ ಮಗು ಹಂತ ಹಂತವಾಗಿ ಆ ಕುಟುಂಬದ ಭಾಗವಾಗಿ ಬಿಡುತ್ತದೆ. ಹಾಗೆ ಭಾಗವಾಗಿ ಬೆಳೆಯುವಾಗ ಆ ಮಗು ಏನು ಮಾಡ್ತದೆ? ಆ ಕುಟುಂಬದ ಭಾಷೆಯನ್ನು ಕಲಿಯುತ್ತೆ, ಆಚರಣೆಗಳನ್ನು ಕಲಿತುಕೊಳ್ತದೆ, ನಂಬಿಕೆ, ರೂಢಿ, ಪದ್ಧತಿ ಇವೆಲ್ಲವುಗಳನ್ನು ದಿನ ಕಳೆದಂತೆ ತನಗರಿವಿಲ್ಲದೆಯೇ ಆ ಮಗು ಪ್ರಜ್ಞಾಪೂರ್ವಕವಲ್ಲದ ರೀತಿಯಲ್ಲಿಯೇ ಆ ಮಗು ಅದನ್ನು ಕಲಿತ್ಕೊಳ್ತಾ ಹೋಗ್ತಕ್ಕಂಥದ್ದನ್ನು ನೋಡ್ತೀವಿ. ಮುಂದೆ ಅದು ಆ ಕುಟುಂಬದ ಒಂದು ಭಾಗವಾಗಿ ಬಿಡ್ತದೆ. ನೋಡಿ, ಒಂದು ಭಾಷೆಯನ್ನು ಕಲಿಯುವಾಗಷ್ಟೇ, ನೀವು ಕನ್ನಡ ನಿಮ್ಮ ಮಾತೃಭಾಷೆ ಆಗಿರ್ಬೋದು, ಆದರೆ ಆ ಭಾಷೆಯನ್ನು ಕಲಿಯುವಾಗ ಒಂದೊಂದೇ ಪದಗಳನ್ನು ಜೋಡಿಸಿ ಆ ಒಂದು ಭಾಷೆಯನ್ನು ನೀವು ನಿಮಗರಿವಿಲ್ಲದಂತೆ ಹಂತ ಹಂತವಾಗಿ ನೀವು ಕಲ್ತ್ಕೊಂಡಿದ್ದೀರಿ. ಹೀಗಾಗಿ ಒಂದು ಭಾಷೆಯನ್ನು ಕಲಿಯೋದಾಗಿರ್ಬೋದು ಅಥವಾ ನಮ್ಮ ರೂಢಿ ಆಚರಣೆಗಳನ್ನು ಅಳವಡಿಸ್ಕೊಳ್ತಕ್ಕಂಥದ್ದಾಗಿರ್ಬೋದು, ನಮ್ಮ ಹಿರಿಯರನ್ನು ನೋಡ್ತಲೇ ನಾವು ಆ ವ್ಯವಸ್ಥೆಯ ಜೊತೆಗೆ ಹೊಂದಾಣಿಕೆಯನ್ನು ನಾವು ಮಾಡ್ಕೊಳ್ತಾ ಹೋಗ್ತೀವಿ. ಉದಾಹರಣೆಗೆ, ನೀವು ದೀಪಾವಳಿ ಹಬ್ಬವನ್ನು ಆಚರಿಸ್ತೀರಿ. ನಿಮ್ಮ ಹಿರಿಯರು ಹೇಗೆ ಆಚರಿಸ್ತಾ ಇದ್ರು ಅದನ್ನು ನೋಡ್ತಾ 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 ಆ ಒಂದೊಂದೇ ಸಂಪ್ರದಾಯಗಳನ್ನು, ಆಚರಣೆಗಳನ್ನು ಕಲಿತಾ ಅವರ ಮರಣಾನಂತರ ಅವರು ಆಚರಿಸ್ತಕ್ಕಂಥ ರೀತಿಯಲ್ಲಿಯೇ ನೀವು ಆಚರಿಸುವಂತಹ ಕ್ರಮಕ್ಕೆ ಒಳಗಾಗ್ತೀರಿ. ಅಂದರೆ ನಾವು ನಮಗರಿವಿಲ್ಲದಂತೆಯೇ ಆ ವ್ಯವಸ್ಥೆಗೆ ನಾವು ಹೊಂದಾಣಿಕೆಯನ್ನು ಮಾಡಿಕೊಳ್ತೀವಿ ಪ್ರಜ್ಞಾಪೂರ್ವಕವಲ್ಲದ ರೀತಿಯಲ್ಲಿ. ಅಥವಾ ಒಬ್ಬ ಮಹಿಳೆ ವಿವಾಹದ ನಂತರ ತನ್ನ ಪತಿಯ ಮನೆಗೆ ಹೋಗ್ತಕ್ಕಂತಹ ಸ್ತ್ರೀ, ಆಕೆ ಕೂಡ ತನ್ನ ಪತಿಯ ಮನೆಯಲ್ಲಿ ತನಗರಿವಿಲ್ಲದಂತೆಯೇ ಹೊಂದಾಣಿಕೆಯನ್ನು ಮಾಡಿಕೊಳ್ತಕ್ಕಂಥದ್ದು. ಯಾಕೆಂದರೆ ಒಬ್ಬ ಭಾರತೀಯ ಸ್ತ್ರೀ, ಅವಳ ಮುಂದೆ ಬೇರೆ ಆಯ್ಕೆಗಳಿಲ್ಲ. ವಿವಾಹದ ನಂತರ ತನ್ನ ಪತಿಯ ಮನೆಗೆ ಹೋಗಬೇಕು, ಅಲ್ಲಿಯೇ ಅವಳು ಶಾಶ್ವತವಾಗಿ ನೆಲೆಸಬೇಕು. ಆರಂಭದಲ್ಲಿ ಆಕೆಗೆ ಕಷ್ಟ ಆಗ್ಬೋದು, ಆದರೆ ಕ್ರಮೇಣ ಏನಾಗುತ್ತೆ, ತನಗರಿವಿಲ್ಲದಂತೆಯೇ ಆ ಕುಟುಂಬದ ಭಾಗವಾಗಿ ಬಿಡ್ತಾಳೆ. ತನ್ನ ಮೂಲ ಮನೆ, ತಂದೆ ತಾಯಿಗಳ ಮನೆಯಿಂದ ದೂರನೇ ಉಳ್ಕೊಂಡು ಅಲ್ಲಿ ತನ್ನ ಮನೆಯನ್ನು ರೂಪಿಸ್ಕೊಳ್ತಾ ಹೋಗ್ತಾಳೆ. ಅಂದರೆ ತನಗರಿವಿಲ್ಲದಂತೆಯೇ ಆ ಹೊಸ ಕುಟುಂಬದ ಜೊತೆಗೆ ಆಕೆ ಹೊಂದಾಣಿಕೆಯನ್ನು ಮಾಡಿಕೊಳ್ತಾ ಹೋಗ್ತಾಳೆ. ಹೀಗಾಗಿ ನಾವು ಹೊಂದಾಣಿಕೆಯನ್ನು ಅನೇಕ ಸಾರಿ ನಮಗರಿವಿಲ್ಲದೆ ಅಥವಾ ಪ್ರಜ್ಞಾಪೂರ್ವಕವಾಗಿಲ್ಲದ ರೀತಿಯಲ್ಲಿ ನಾವು ಹೊಂದಾಣಿಕೆಗೆ ಬದ್ಧರಾಗ್ತೀವಿ. ಈ ಎಲ್ಲ ಕಾರಣಕ್ಕಾಗಿ ಹೊಂದಾಣಿಕೆ ಅಂತಕ್ಕಂಥದ್ದು ಸಾರ್ವತ್ರಿಕವಾದುದು. ಎಲ್ಲ ಸಮಾಜ, ಎಲ್ಲ ಕಾಲಗಳಲ್ಲಿಯೂ ಹೊಂದಾಣಿಕೆ ಅಂತಕ್ಕಂತಹ ಪ್ರಕ್ರಿಯೆ ಇದೆ. ಹೊಂದಾಣಿಕೆ ಇಲ್ಲದೆ ನಮ್ಮ ಸಮಾಜ ಜೀವನ ರೂಪುಗೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಒಂದು ಕುಟುಂಬ, ಪತಿ ಪತ್ನಿಯರ ನಡುವೆ ಹೊಂದಾಣಿಕೆ, ತಂದೆ ತಾಯಿಗಳ ಮಕ್ಕಳ ನಡುವೆ ಹೊಂದಾಣಿಕೆ,
ನೆರೆಹೊರೆಯವರ ಜೊತೆ ಹೊಂದಾಣಿಕೆ, ಸಂಘ ಸಂಸ್ಥೆಗಳು, ರಾಜಕೀಯ ಪಕ್ಷಗಳು, ಶಾಲೆ, ಕಾಲೇಜು, ಕೆಲಸ ಮಾಡ್ತಕ್ಕಂಥ ಸ್ಥಳಗಳು, ಎಲ್ಲೆಡೆ ನಾವು ಹೊಂದಾಣಿಕೆಯಿಂದಲೇ ನಮ್ಮ ಜೀವನವನ್ನು ರೂಪಿಸ್ಕೊಳ್ತೀವಿ. ಅಲ್ಲಿನ ಸಂದರ್ಭ ಎಂಥದ್ದೇ ಆಗಿರ್ಬೋದು, ಅನೇಕ ಸಾರಿ ಕ್ಲಿಷ್ಟವಾಗಿರ್ಬೋದು ಅಥವಾ ಕೆಲವು ಸಾರಿ ಸರಳವಾಗಿರ್ಬೋದು, ಅದೇನೇ ಇದ್ರೂ ಕೂಡ ನಾವು ಆ ಹೊಂದಾಣಿಕೆಗೆ ಬದ್ಧವಾಗ್ತೀವಿ, ಹೊಂದಾಣಿಕೆಯನ್ನು ನಾವು ಅಳವಡಿಸಿಕೊಳ್ತಾ ಹೋಗ್ತೀವಿ. ಹೀಗಾಗಿ ಇದು ಸಾರ್ವತ್ರಿಕವಾದುದು. ಎಲ್ಲ ಸಮಾಜಗಳಲ್ಲೂ ಎಲ್ಲ ಕಾಲದಲ್ಲೂ ಹೊಂದಾಣಿಕೆ ಅಂತಕ್ಕಂಥದ್ದು ಅತ್ಯಂತ ಅವಶ್ಯಕವಾಗಿ ಕಂಡು ಬರ್ತಕ್ಕಂತಹ ಒಂದು ಸಂಗತಿಯೇ ಆಗಿದೆ. ಹೊಂದಾಣಿಕೆ ಇಲ್ಲಿ ಸಾರ್ವತ್ರಿಕ ಸ್ವರೂಪವನ್ನು ಪಡೆದಿದೆ. ಮತ್ತೊಂದು, ಇದು ನಿರಂತರವಾದುದು. ನೋಡಿ, ಸಂಘರ್ಷ ನಿರಂತರವಾದುದಲ್ಲ, ಅದು ಆಯಾ ಕಾಲಕ್ಕೆ ಸಂಭವಿಸುತ್ತದೆ ಮತ್ತೆ ಅದು ಒಪ್ಪಂದವನ್ನು ಮಾಡಿಕೊಳ್ತದೆ. ಆದರೆ ಈ ಹೊಂದಾಣಿಕೆ ಅಂತಕ್ಕಂಥದ್ದು ಇಡೀ ಜೀವನ ಪರ್ಯಂತ ನಿರಂತರವಾದುದು. ನಮಗೆದುರಾಗ್ತಕ್ಕಂಥ ಸಂದರ್ಭಗಳು, ನಮಗೆದುರಾಗ್ತಕ್ಕಂಥ ಸನ್ನಿವೇಶಗಳು, ಅದು ಕಷ್ಟಗಳಾಗಿರ್ಬೋದು, ಸುಖಗಳಾಗಿರ್ಬೋದು, ಆ ಎಲ್ಲವುಗಳ ಜೊತೆಗೆ ನಾವು ಹೊಂದಾಣಿಕೆಯನ್ನು ಮಾಡಿಕೊಳ್ಳುತ್ತಲೇ ಹೋಗ್ತೀವಿ. ನಮ್ಮ ಹಿರಿಯರು ಹೇಳ್ತಾ ಹೋಗ್ತಾರೆ, ಕಷ್ಟ ಬಂದಾಗ ಕುಗ್ಗಬಾರ್ದು, ಸಂತೋಷ ಆದಾಗ ಹಿಗ್ಗಬಾರ್ದು, ಆ ಎಲ್ಲ ಪರಿಸ್ಥಿತಿಗಳನ್ನು ಸಮಚಿತ್ತದಿಂದ ಸ್ವೀಕರಿಸಿ ಅವುಗಳ ಜೊತೆಗೆ ಹೊಂದಾಣಿಕೆಯನ್ನು ಮಾಡಿಕೊಳ್ಬೇಕು ಅಂತಕ್ಕಂಥ. ಯಾಕೆ ಅಂದರೆ ನಮಗಿಲ್ಲಿ ಹೊಂದಾಣಿಕೆ ನಿರಂತರವಾಗಿ ಬೇಕು. ಆ ಹೊಂದಾಣಿಕೆ ಇಲ್ಲದೆ ನಾವು ಶಾಂತಿ, ಸಮಾಧಾನದ ಜೀವನವನ್ನು ರೂಪಿಸೋದಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಬ್ಬ ಹಿರಿಯರು ನಮಗೆ ಕಲಿಸ್ತಕ್ಕಂಥದ್ದು, ನಿಮ್ಮ ಹಿರಿಯರು ನಿಮಗೆ ಕಲಿಸ್ತಕ್ಕಂಥದ್ದೇನು? ಹೊಂದಾಣಿಕೆಯನ್ನು ಮಾಡಿಕೊಳ್ಬೇಕು. ಉದಾಹರಣೆಗೆ, ನಿಮ್ಮ ಮನೆಯಲ್ಲಿ ನಿಮ್ಮ ಅಕ್ಕನ ವಿವಾಹವಾಗ ಆಕೆ ಪತಿಯ ಮನೆಗೆ ಹೋಗ್ತಾಳೆ. ಸ್ವಲ್ಪ ದಿನಗಳಲ್ಲಿ ಆಕೆಗೆ ಅಲ್ಲಿ ಹೊಂದಾಣಿಕೆ ಆಗೋದಿಲ್ಲ ಅಂತ ಹೇಳಿ ಹೇಳ್ತಾಳೆ. ಆಗ ನಿಮ್ಮ ತಂದೆ ತಾಯಿಗಳು ಏನು ಹೇಳ್ತಾರೆ, ನಿಮ್ಮ ಹಿರಿಯರು ಏನು ಹೇಳ್ತಾರೆ? ಅದೇ ನಿನ್ನ ಮನೆ, ಅಲ್ಲಿಯೇ ನೀನು ಹೊಂದಾಣಿಕೆಯನ್ನು ಮಾಡಿಕೊಳ್ಬೇಕು, ಅದೇ ನಿನ್ನ ಜೀವನ ಅಂತ ಹೇಳ್ತಾರೆ ಹೊರತು ಹೊರಟು ಬಂದುಬಿಡು ಮಗಳೇ ಅಂತ ಹೇಳೋದಿಲ್ಲ. ಯಾಕೆ ಅಂದರೆ ಅದುವೇ ಜೀವನ, ಆ ಹೊಂದಾಣಿಕೆಯೇ ಜೀವನ, ಅಲ್ಲಿಯೇ ಆಕೆ ಇರಬೇಕು. ಇದನ್ನೇ ಸಮಾಜ ಬಯಸ್ತಕ್ಕಂಥದ್ದು. ಆದ್ದರಿಂದ ಪ್ರತಿಯೊಂದು ಸಮಾಜದಲ್ಲಿ ಹೊಂದಾಣಿಕೆ ನಿರಂತರವಾಗಿ ಕಂಡುಬರುತ್ತದೆ. ಪ್ರತಿ ಸಮೂಹ, ಪ್ರತಿ ಸಂಘಟನೆ, ಪ್ರತಿ ಕುಟುಂಬ, ಪ್ರತಿಯೊಬ್ಬ ವ್ಯಕ್ತಿ, ಎಲ್ಲರಲ್ಲೂ ಎಲ್ಲ ಕಾಲದಲ್ಲೂ ನಾವು ನೋಡ್ತಕ್ಕಂತಹ ಹೊಂದಾಣಿಕೆ ಅಂತಕ್ಕಂಥದ್ದು ನಿರಂತರವಾಗಿ ನಮ್ಮ ಸಮಾಜದಲ್ಲಿ ಕಂಡುಬರುವಂತಹ ಒಂದು ಲಕ್ಷಣವನ್ನು ಹೊಂದಿದೆ. ಮತ್ತೊಂದು, ವಿಭಿನ್ನ ಪರಿಣಾಮ ಸಂದರ್ಭಗಳಿಗನುಸಾರವಾಗಿ ಹೊಂದಾಣಿಕೆಯ ರೂಪಗಳು ಬೇರೆ ಬೇರೆ ಕಂಡುಬರುತ್ತದೆ. ನೋಡಿ, ಇಲ್ಲಿ ನಮ್ಮ ಪರಿಸರದ ಜೊತೆ ಸಾಮರಸ್ಯ ಹೊಂದತಕ್ಕಂಥದ್ದು ಹೊಂದಾಣಿಕೆಯೇ. ವೈರಭಾವವುಳ್ಳ ವ್ಯಕ್ತಿಗಳ ನಡುವೆ ಆಗ್ತಕ್ಕಂತಹ ಹೊಂದಿಕೆಯೂ ಹೊಂದಾಣಿಕೆಯೇ. ಹೀಗಾಗಿ ಇಲ್ಲಿ ಬೇರೆ ಬೇರೆ ಸಂದರ್ಭಗಳು, ವಿಭಿನ್ನ ಪರಿಸ್ಥಿತಿಗಳಿಗನುಸಾರವಾಗಿ ಹೊಂದಾಣಿಕೆಯ ಪರಿಣಾಮಗಳು ಬೇರೆ ಬೇರೆ ಆಗ್ತಾ ಹೋಗ್ತಕ್ಕಂತಹದ್ದನ್ನು ನಾವು ನೋಡ್ತೀವಿ. ಯಾಕೆಂದರೆ ನಮ್ಮ ಸಾಮಾಜಿಕ ಜೀವನ, ರಾಜಕೀಯ ಜೀವನ ಅಥವಾ ನಿರಂತರವಾದಂತಹ ಎಲ್ಲ ವ್ಯವಸ್ಥೆಗಳಲ್ಲಿ ಒಂದೇ ರೀತಿಯ ಸಂದರ್ಭಗಳು, ಒಂದೇ ರೀತಿಯ ಪರಿಸ್ಥಿತಿಗಳು ಇರುವುದಿಲ್ಲ. ಹಾಗಾಗಿ ಆ ಸಂದರ್ಭಕ್ಕನುಸಾರವಾಗಿ ಕೆಲವು ಸಾರಿ ಒಪ್ಪಂದವನ್ನು ಮಾಡಿಕೊಳ್ಬೇಕಾಗುತ್ತೆ, ಕೆಲವು ಸಾರಿ ಪಂಚಾಯಿತಿ ಮಾಡಬೇಕಾಗುತ್ತೆ, ಕೆಲವು ಸಾರಿ ಮಧ್ಯಸ್ಥಿಕೆ ವಹಿಸಬೇಕಾಗುತ್ತೆ, ಕೆಲವು ಸಾರಿ ದಂಡ ವಿಧಿಸಬೇಕಾಗುತ್ತೆ. ಹೀಗೆ ವಿಭಿನ್ನ ರೂಪಗಳ ಮೂಲಕ ನಾವು ಹೊಂದಾಣಿಕೆಗೆ ಬದ್ಧರಾಗ್ತೀವಿ. ಆದ್ದರಿಂದ ಹೊಂದಾಣಿಕೆ ಅಂತಕ್ಕಂಥದ್ದು ಇಲ್ಲಿನ ಪರಿಸರ, ಪರಿಸ್ಥಿತಿ, ಸಂದರ್ಭ ಇವುಗಳಿಗೆ ಅನುಸಾರವಾಗಿ ಅದು ಬೇರೆ ಬೇರೆ ಆಗ್ತಾ ಹೋಗ್ತಕ್ಕಂತಹದ್ದನ್ನು ನಾವಿಲ್ಲಿ ಕಾಣಬಹುದು. ಹೀಗೆ ಹೊಂದಾಣಿಕೆ ಅಂತಕ್ಕಂತಹ ಒಂದು ಪ್ರಕ್ರಿಯೆಯಲ್ಲಿ ನಾವು ಈ ಎಲ್ಲ ಅಂಶಗಳನ್ನು ನೋಡ್ತೀವಿ. ಹೊಂದಾಣಿಕೆ ಸಂಘರ್ಷದ ಫಲಶ್ರುತಿ, ಸಂಘರ್ಷದ ನಂತರ ರೂಪಿತವಾಗ್ತಕ್ಕಂಥದ್ದು ಹೊಂದಾಣಿಕೆ. ಮತ್ತು ಇದು ಅನೇಕ ಸಾರಿ ನಮಗರಿವಿನಿಂದ ಸಂಭವಿಸುತ್ತದೆ, ಕೆಲವು ಸಾರಿ ನಮಗರಿವಿಲ್ಲದೆಯೂ ಹೊಂದಾಣಿಕೆ ಅಂತಕ್ಕಂಥದ್ದು ಜೀವನದಲ್ಲಿ ಸಂಭವಿಸುತ್ತದೆ. ಅದು ಹೇಗೆ ಸಂಭವಿಸಲಿ? ಸಾರ್ವತ್ರಿಕವಾದುದು, ಎಲ್ಲ ಕಾಲ ಎಲ್ಲ ಸಮಾಜಗಳಲ್ಲೂ ಇರ್ತಕ್ಕಂತಹ ಒಂದು ವ್ಯವಸ್ಥೆ ಅದು. ಮತ್ತು ಈ ಹೊಂದಾಣಿಕೆ ಅಂತಕ್ಕಂಥದ್ದು ನಿರಂತರವಾಗಿರ್ತದೆ. ಇಟ್ಸ್ ಎ ಕಂಟಿನ್ಯೂಸ್ ಪ್ರೋಸೆಸ್. ಸದಾ ಕಾಲ ಅದು ಸಮಾಜದಲ್ಲಿ ಇರುವಂತಾಗಿ ಕಾಣ್ತೀವಿ. ಮತ್ತು ಆ ಹೊಂದಾಣಿಕೆ ಅಂತಕ್ಕಂಥದ್ದು ವಿಭಿನ್ನ ಪರಿಣಾಮ, ವಿಭಿನ್ನ ಪರಿಸ್ಥಿತಿಗಳು ಇವುಗಳಿಗೆ ಅನುಸಾರವಾಗಿ ಅದು ಬೇರೆ ಬೇರೆ ರೂಪದಲ್ಲಿ ವ್ಯಕ್ತವಾಗ್ತಾ ಹೋಗ್ತಕ್ಕಂಥದ್ದನ್ನು ನೋಡ್ತೀವಿ. ಹೀಗೆ ಹೊಂದಾಣಿಕೆಯ ಲಕ್ಷಣಗಳು ಇಲ್ಲಿದೆ. ಹೊಂದಾಣಿಕೆಯ ವಿಧಾನಗಳನ್ನು ಕುರಿತು ನಾವು ಮತ್ತೊಂದು ತರಗತಿಯಲ್ಲಿ ಅಧ್ಯಯನ ಮಾಡೋಣ. ಇದಕ್ಕೆ ಸಂಬಂಧಪಟ್ಟಂತೆ
ಹೊಂದಾಣಿಕೆಯ ನಾವು ಪ್ರಾಮುಖ್ಯತೆಯನ್ನು ಮಹತ್ವವನ್ನು ಕುರಿತಾಗಿ ಅಧ್ಯಯನ ಮಾಡೋದಾದರೆ, ಯಾವ ಸಮಾಜದಲ್ಲಿಯೂ ಸಂಘರ್ಷ ನಿರಂತರವಾದುದಲ್ಲ. ಎಲ್ಲಿಯೂ ಇದು ನಿರಂತರವಾಗಿ ಮುಂದುವರಿಲಾರದು. ಯಾಕೆಂದರೆ ಮಾನವ ಹೆಚ್ಚು ಕಾಲ ಸಂಘರ್ಷದಲ್ಲಿಯೇ ತನ್ನನ್ನು ತೊಡಗಿಸಿಕೊಳ್ಳಲಾರ. ಹಾಗೆ ತೊಡಗಿಸಿಕೊಂಡ್ರೆ ಏನಾಗುತ್ತೆ? ಅವನ ಮಾನಸಿಕ ನೆಮ್ಮದಿ ಹಾಳಾಗುತ್ತೆ, ಅವನ ಮಾನಸಿಕ ಕ್ಷೋಭೆಗೊಳಗಾಗ್ತಾನೆ. ಆದ್ದರಿಂದ ಅವನು ನೆಮ್ಮದಿಯನ್ನು ಪಡ್ಕೊಳ್ಬೇಕು, ಶಾಂತಿಯನ್ನು ರೂಪಿಸ್ಕೊಳ್ಬೇಕು, ಸಮಾಧಾನದಿಂದ ಇರಬೇಕು ಅಂದರೆ ಅವನು ಹೊಂದಾಣಿಕೆಯಿಂದ ಬದುಕಲೇಬೇಕಾಗುತ್ತದೆ. ಆದ್ದರಿಂದ ಪ್ರತಿಯೊಬ್ಬ ವ್ಯಕ್ತಿಗೆ ಹೊಂದಾಣಿಕೆ ಅತ್ಯಂತ ಮುಖ್ಯ. ಸಂಘರ್ಷ ನಿರಂತರವಲ್ಲ, ಆದರೆ ಹೊಂದಾಣಿಕೆ ನಿರಂತರವಾದುದು. ಹೊಂದಾಣಿಕೆಯ ತತ್ವದ ತಳಹದಿಯೇ ನಮ್ಮ ಜೀವನದ ಬದುಕು. ಆ ಹೊಂದಾಣಿಕೆಯೇ ಜೀವನ, ಆ ಹೊಂದಾಣಿಕೆಯೇ ನಮಗೆ ನೀಡ್ತಕ್ಕಂಥ ಶಿಕ್ಷಣ. ಹೀಗಾಗಿ ನಾವು ಆ ಹೊಂದಾಣಿಕೆಯ ಮಹತ್ವವನ್ನು ಇಲ್ಲಿ ನೋಡ್ತೀವಿ. ಜೊತೆಗೆ ಯಾವುದೇ ಒಂದು ಸಮಾಜ, ಒಂದು ಕುಟುಂಬ, ಎಂತಹದೊಂದು ಸಂಘಟನೆ, ಆ ಯಾವುದನ್ನು ತಗೊಂಡ್ರೂ ಕೂಡ ಎಲ್ಲಿ ಹೊಂದಾಣಿಕೆ ಇರ್ತದೋ ಅಲ್ಲಿ ಶಾಂತಿ, ಸಮಾಧಾನ, ವ್ಯವಸ್ಥೆ ಎಲ್ಲವೂ ಇರುತ್ತದೆ. ಆ ಹೊಂದಾಣಿಕೆ ಇಲ್ಲದೆ ಹೋದಾಗ ಅಶಾಂತಿ, ಅಸಮಾಧಾನ ಅಥವಾ ಮಾನಸಿಕ ಕ್ಷೋಭೆ ಇವೆಲ್ಲವೂ ಕೂಡ ಅಲ್ಲಿ ಕಂಡುಬರ್ತವೆ. ಅವುಗಳು ಮಾನವನ ಅಭಿವೃದ್ಧಿಗೆ ಮಾರಕವಾಗ್ತವೆ, ಮಾನವನ ಪ್ರಗತಿಗೆ ತಡೆಯನ್ನು ಉಂಟು ಮಾಡ್ತವೆ. ಆದ್ದರಿಂದ ನಾವು ಈ ಒಂದು ಶಾಂತಿ, ಸಮಾಧಾನ, ಸಹಬಾಳ್ವೆ ಇದೆಲ್ಲವನ್ನು ರೂಪಿಸಿಕೊಳ್ಳುವ ದೃಷ್ಟಿಯಿಂದ ನಮಗೆ ಹೊಂದಾಣಿಕೆ ಅತ್ಯಂತ ಪ್ರಮುಖವಾದಂತಹ ಸಂಗತಿಯಾಗುತ್ತದೆ. ಎಷ್ಟು ಮುಖ್ಯ ಆಗ್ತದೆ ನಮಗೆ ಹೊಂದಾಣಿಕೆ ಅಂದರೆ, ಅಲ್ಲಿ ಶಾಂತಿ ಸಮಾಧಾನ ಎಷ್ಟು ಮುಖ್ಯ ಆಗ್ತದೆ ಅಂದರೆ, ನಾವು ಊಟ ಮಾಡುವಾಗಲೂ ಶಾಂತಿ ಸಮಾಧಾನದಿಂದ ಇದ್ದರೆ ಆ ಜೀರ್ಣಕ್ರಿಯೆ ಸರಾಗವಾಗಿ ನಡೆಯುತ್ತೆ ಅಂತ ಹೇಳ್ತಾರೆ. ಅಂದರೆ ಅಷ್ಟರ ಮಟ್ಟಿಗೆ ನಮ್ಮ ಮಾನಸಿಕ ಕ್ಷೋಭೆ ಅಂತಕ್ಕಂಥದ್ದು ಅವಾಯ್ಡ್ ಆಗಬೇಕು. ಆ ಕ್ಷೋಭೆ ಇಲ್ಲಿ ಯಾವತ್ತೂ ಇರ್ಬೋದು ಅನ್ನುವಂಥದ್ದು. ಹಾಗೆಯೇ ಮನುಷ್ಯ ಕ್ಷೋಭೆಗೊಳಗಾದಾಗ, ಉದ್ವಿಗ್ನಕ್ಕೊಳಗಾದಾಗ ಅವನು ತೆಗೆದುಕೊಳ್ತಕ್ಕಂಥ ತೀರ್ಮಾನಗಳಾಗಿರ್ಬೋದು, ಅವನು ವರ್ತಿಸ್ತಕ್ಕಂಥ ರೀತಿಯಾಗಿರ್ಬೋದು, ಇದು ವಿಭಿನ್ನವಾಗುತ್ತದೆ ಮತ್ತು ಕೆಲವು ಸಾರಿ ಅಪಾಯಕಾರಿಯಾಗುತ್ತದೆ. ಆದ್ದರಿಂದ ನಾವು ಆ ಹೊಂದಾಣಿಕೆಗೆ ಇಲ್ಲಿ ಯಾಕೆ ಬದ್ಧರಾಗಬೇಕು ಅಂದರೆ, ನಮ್ಮ ಶಾಂತಿ, ಸುವ್ಯವಸ್ಥೆ, ಸಮಾಧಾನ ಇವೆಲ್ಲವನ್ನು ಪಡ್ಕೊಳ್ಳೋದು ಹೊಂದಾಣಿಕೆಯಿಂದ ಮಾತ್ರ ಸಾಧ್ಯವಾಗುತ್ತದೆ ಎನ್ನುವ ಕಾರಣ. ಹಾಗೆಯೇ ಹೊಂದಾಣಿಕೆ ಅಂತಕ್ಕಂಥದ್ದು ಏಕತೆಗೆ ಸಹಾಯಕವಾಗುತ್ತದೆ. ಒಂದೇ ರೀತಿಯಲ್ಲಿ ಆಲೋಚನೆ ಮಾಡ್ತಕ್ಕಂಥವ್ರು, ಒಂದೇ ರೀತಿಯಲ್ಲಿ ಬಹಳ ಬೇಗ ಒಪ್ಪಂದಕ್ಕೊಳಗಾಗ್ತಕ್ಕಂಥವ್ರು, ಅವರಲ್ಲಿ ಏಕತೆ ಅಂತಕ್ಕಂಥದ್ದು ಸುಲಭವಾಗಿ ಕಂಡುಬರ್ತದೆ. ಬರ್ಡ್ಸ್ ಆಫ್ ದ ಸೇಮ್ ಫೆದರ್ ಫ್ಲೈಸ್ ಟುಗೆದರ್ ಅಂತ ಹೇಳಿ ಇಂಗ್ಲೀಷ್ನಲ್ಲಿ ಗಾದೆ ಮಾತೊಂದಿದೆ. ಬರ್ಡ್ಸ್ ಆಫ್ ದ ಸೇಮ್ ಫೆದರ್ ಫ್ಲೈಸ್ ಟುಗೆದರ್ ಅಂದರೆ ಒಂದೇ ರೀತಿ ಆಲೋಚನೆ ಮಾಡ್ತಕ್ಕಂಥವ್ರು ಬಹಳ ಬೇಗ ಹತ್ತಿರವಾಗ್ತಾರೆ, ಸಮೀಪವಾಗ್ತಾರೆ. ಅವರಲ್ಲಿ ಹೊಂದಾಣಿಕೆ, ಏಕತೆ ಅಂತಕ್ಕಂಥದ್ದು ಸಾಧ್ಯ ಆಗುತ್ತೆ. ಆದ್ದರಿಂದ ಯಾರು ನಾವೆಲ್ಲ ಹೊಂದಾಣಿಕೆಯ ಒಂದು ಮೂಲಕ ಬದುಕನ್ನು ರೂಪಿಸ್ಕೊಳ್ತೀವಿ, ಒಂದೇ ರೀತಿಯಲ್ಲಿ ಆಲೋಚನೆ ಮಾಡ್ತೀವಿ ಅಂಥವರಲ್ಲಿ ಈ ಒಂದು ಏಕತೆ, ಒಗ್ಗಟ್ಟು, ಐಕ್ಯತೆಯ ಮನೋಭಾವ ಅಂತಕ್ಕಂಥದ್ದು ಸಹಜವಾಗಿ, ಸಾಮಾನ್ಯವಾಗಿ ಇರ್ತದೆ. ಜೊತೆಗೆ ಎಲ್ಲಿ ಹೊಂದಾಣಿಕೆ ಇರ್ತದೆ ಅಲ್ಲಿ ನಾವು ಪ್ರಗತಿಯನ್ನು ಸಾಧಿಸೋದಕ್ಕೆ ಸಾಧ್ಯ ಆಗುತ್ತೆ, ಅಭಿವೃದ್ಧಿಯನ್ನು ಸಾಧಿಸೋದಕ್ಕೆ ಸಾಧ್ಯ ಆಗುತ್ತೆ. ನೀವು ಯಾವುದೇ ಉದಾಹರಣೆಗಳನ್ನು ತಗೊಳ್ಳಿ. ಒಂದು ಕುಟುಂಬದಲ್ಲಿ ಪತಿ ಪತ್ನಿಯರ ನಡುವೆ ಹೊಂದಾಣಿಕೆ ಇತ್ತು ಅಂತ ಹೇಳಿದ್ರೆ ಆ ಕುಟುಂಬ ಅಭಿವೃದ್ಧಿಯನ್ನು ಹೊಂದುತ್ತದೆ. ಅಲ್ಲಿನ ಮಕ್ಕಳ ಒಂದು ಬೆಳವಣಿಗೆ ಬಹಳ ಉತ್ತಮ ರೀತಿಯಲ್ಲಿ ಆಗ್ತದೆ. ಯಾವ ಕುಟುಂಬ ಸದಾಕಾಲ ಸಂಘರ್ಷ ನಿರತವಾಗಿರ್ತದೆ ಆ ಕುಟುಂಬ ಅಭಿವೃದ್ಧಿಯನ್ನು ಹೊಂದುವುದಿಲ್ಲ, ಅಲ್ಲಿನ ಮಕ್ಕಳ ಏಳಿಗೆಯೂ ಆಗುವುದಿಲ್ಲ. ಹಾಗಾಗಿ ಒಂದು ಕುಟುಂಬ ಆಗಿರ್ಬೋದು, ಒಂದು ಪಕ್ಷ ಆಗಿರ್ಬೋದು, ಒಂದು ಸಂಘಟನೆ ಆಗಿರ್ಬೋದು, ಎಲ್ಲಿ ಶಾಂತಿ, ಸಮಾಧಾನ, ಹೊಂದಾಣಿಕೆ ಅಂತಕ್ಕಂಥದ್ದು ಇರ್ತದೆ ಅಂತಲ್ಲಿ ನಾವು ಉತ್ತಮವಾದಂತಹ ಒಂದು ಫಲಿತಾಂಶವನ್ನು ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಒಂದು ರಾಜಕೀಯ ಪಕ್ಷವನ್ನು ತಗೊಳ್ಳಿ, ಅಲ್ಲಿ ಹೊಂದಾಣಿಕೆ ಇದ್ದರೆ, ಅಲ್ಲಿನ ನಾಯಕರು, ಮುಖಂಡರುಗಳು, ಕಾರ್ಯಕರ್ತರ ನಡುವೆ ಹೊಂದಾಣಿಕೆ ಇದ್ದರೆ ಅವರು ಸುಲಭವಾಗಿ ಅಧಿಕಾರದ ಗದ್ದಿಗೆ ನಡೀಬೋದು. ಅವರಲ್ಲೇ ಮನಸ್ತಾಪ, ಅವರಲ್ಲೇ ಸಂಘರ್ಷ ಇತ್ತು ಅಂತ ಹೇಳಿದ್ರೆ ಜನ ಅವರನ್ನು ಆಯ್ಕೆ ಮಾಡಿಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ಹೀಗಾಗಿ ಯಾರು ಹೊಂದಾಣಿಕೆಯಿಂದ ಇರ್ತಾರೆ, ಎಲ್ಲಿ ಹೊಂದಿಕೆಯ ಸ್ವಭಾವ ಅಂತಕ್ಕಂಥದ್ದು ಕಂಡುಬರ್ತದೆ, ಎಲ್ಲಿ ಸಾಮರಸ್ಯ ಅಂತಕ್ಕಂಥದ್ದು ಇರ್ತದೆ ಅಂತಲ್ಲಿ ಅಂತಹದನ್ನು ಜನರು ಇಷ್ಟಪಡ್ತಾರೆ, ಅಲ್ಲಿ ಅಭಿವೃದ್ಧಿ ಸಾಧ್ಯ ಆಗ್ತದೆ ಎನ್ನುವಂತಹ ಒಂದು ಅಂಶವನ್ನು ಗಮನಿಸ್ತಾರೆ.
ಹಾಗಾಗಿ ಹೊಂದಾಣಿಕೆ ಅತ್ಯಂತ ಮುಖ್ಯ. ಮತ್ತು ಸಂಘರ್ಷ ನಿರಂತರವಾಗಿ ಇಲ್ಲಿ ರೂಪುಗೊಳ್ಳಬಾರದು. ನಾವು ನಿರಂತರವಾಗಿ ಸಂಘರ್ಷದಲ್ಲಿ ತೊಡಗಿದರೆ ಅಭಿವೃದ್ಧಿಯೂ ಇಲ್ಲ, ಪ್ರಗತಿಯೂ ಇಲ್ಲ, ಶಾಂತಿ ಸಮಾಧಾನವೂ ಇಲ್ಲ. ಹಾಗಾಗಿ ನಾವು ಶಾಂತಿ ಸಮಾಧಾನ ಸುವ್ಯವಸ್ಥೆಯಿಂದ ಬದುಕಬೇಕಾದರೆ ಅಲ್ಲಿ ಹೊಂದಾಣಿಕೆ ಇರ್ತಕ್ಕಂಥದ್ದು ಅತ್ಯಂತ ಅವಶ್ಯಕವಾದಂತಹ ಸಂಗತಿ ಆಗಿರುತ್ತದೆ. ಇಲ್ಲಿ ಹೊಂದಾಣಿಕೆ ಎನ್ನುವುದು ಒಂದು ಸಾಮಾಜಿಕ ಪ್ರಕ್ರಿಯೆಯ ಪ್ರಕಾರ. ಮೆಕೈವರ್ ಅವರು ವ್ಯಕ್ತಿ ತನ್ನ ಪರಿಸರದೊಂದಿಗೆ ಸಾಮರಸ್ಯ ಸಾಧಿಸುವುದನ್ನು ಹೊಂದಾಣಿಕೆ ಅಂತ ಹೇಳಿ ಕರೀತಾರೆ. ಪರಸ್ಪರ ವೈರಭಾವದ ವ್ಯಕ್ತಿಗಳ ನಡುವೆ ಉಂಟಾಗುವ ಹೊಂದಿಕೆಯನ್ನು ಕೂಡ ನಾವು ಹೊಂದಾಣಿಕೆ ಅಂತ ಹೇಳಿ ಕರಿತೀವಿ. ಆ ಹೊಂದಾಣಿಕೆ ಕೆಲವು ಲಕ್ಷಣಗಳನ್ನು ಒಳಗೊಂಡಿದೆ. ಒಂದು, ಸಂಘರ್ಷದ ಫಲಶ್ರುತಿ. ಸಂಘರ್ಷದ ನಂತರ ಸಂಘರ್ಷ ಕೊನೆಯಾದಾಗ ಹೊಂದಾಣಿಕೆ ಇರ್ತಕ್ಕಂಥದ್ದು ಆರಂಭ ಆಗುತ್ತೆ. ಅಂತ ಹೊಂದಾಣಿಕೆ ಪೂರ್ಣ ಅರಿವಿನಿಂದ ಅಥವಾ ಪ್ರಜ್ಞಾಪೂರ್ವಕವಾಗಿ ಸಂಭವಿಸುತ್ತದೆ ಮತ್ತು ಅರಿವಿಲ್ಲದೆ ಪ್ರಜ್ಞಾಪೂರ್ವಕವಲ್ಲದ ರೀತಿಯಲ್ಲಿ, ಎರಡೂ ರೀತಿಯಲ್ಲಿ ಅರಿವಿದ್ದು ಸಂಭವಿಸುತ್ತದೆ, ಅರಿವಿಲ್ಲದೆಯೂ ಸಂಭವಿಸುತ್ತದೆ. ನಮಗೆ ಗೊತ್ತಾಗದೇ ಇರತಕ್ಕಂಥ ರೀತಿಯಲ್ಲಿ ನಾವು ಕೆಲವು ವ್ಯವಸ್ಥೆಗಳ ಜೊತೆಗೆ ಹೊಂದಾಣಿಕೆಯನ್ನು ಮಾಡ್ಕೊಂಡ್ಬಿಡ್ತೀವಿ ಆ ತರಹ. ಮತ್ತು ಹೊಂದಾಣಿಕೆ ಎಲ್ಲ ಸಮಾಜದಲ್ಲಿ ಕಂಡುಬರ್ತಕ್ಕಂತಹ ಸಾರ್ವತ್ರಿಕ ಸ್ವರೂಪವನ್ನು ಹೊಂದಿದೆ ಮತ್ತು ಇದು ಇಡೀ ಸಮಾಜಗಳಲ್ಲಿ, ಎಲ್ಲ ಸಮಾಜಗಳಲ್ಲಿ ನಿರಂತರವಾಗಿ ನಡೀತಕ್ಕಂತಹ ಒಂದು ಪ್ರಕ್ರಿಯೆ. ಎಲ್ಲ ಸಮಾಜಗಳಲ್ಲೂ ಹೊಂದಾಣಿಕೆ ಇರ್ತದೆ. ಈ ಹೊಂದಾಣಿಕೆಯ ಫಲಿತಾಂಶಗಳು ಆಯಾ ಸಂದರ್ಭ, ಪರಿಸ್ಥಿತಿ ಇವುಗಳಿಗೆ ಅನುಸಾರವಾಗಿ ಬೇರೆ ಬೇರೆ ಆಗ್ತವೆ. ಆ ಬೇರೆ ಬೇರೆ ಏನೇ ಆದರೂ ಕೂಡ ಆ ಹೊಂದಾಣಿಕೆ ನಮಗೆ ಅತ್ಯಂತ ಮುಖ್ಯ. ಶಾಂತಿ, ಸಮಾಧಾನ, ಸುವ್ಯವಸ್ಥೆ, ಪ್ರಗತಿ ಇವೆಲ್ಲವನ್ನು ನಾವು ಸಾಧಿಸಬೇಕು ಅಂತ ಹೇಳಿದ್ರೆ, ಇವೆಲ್ಲವನ್ನು ನಾವು ಕಾಣಬೇಕು ಅಂತ ಹೇಳಿದ್ರೆ ಅಲ್ಲಿ ಹೊಂದಾಣಿಕೆ ಇದ್ದಾಗ ಮಾತ್ರ ಸಾಧ್ಯ. ಆ ಹೊಂದಾಣಿಕೆಯಿಂದಲೇ ಮಾನವನ ಬದುಕು ಇಲ್ಲಿ ಸಹನೀಯವಾಗುತ್ತೆ ಎನ್ನುವಂತಹದ್ದು. ಹೀಗಾಗಿ ವ್ಯಕ್ತಿಗತ ಹಂತದಲ್ಲಿ, ಕೌಟುಂಬಿಕ ಹಂತದಲ್ಲಿ, ಸಂಘಟನೆಗಳ ಹಂತದಲ್ಲಿ, ರಾಜಕೀಯ ಪಕ್ಷಗಳ ಹಂತದಲ್ಲಿ, ರಾಜ್ಯ ರಾಷ್ಟ್ರಗಳ ಹಂತದಲ್ಲಿ ನಾವು ಪರಸ್ಪರ ಹೊಂದಾಣಿಕೆಯ ಮನಸ್ಥಿತಿಯನ್ನು ಕಾಣ್ತೀವಿ. ಆ ಹೊಂದಾಣಿಕೆಯಿಂದ ಪರಸ್ಪರರಲ್ಲಿ ಶಾಂತಿ, ಸಮಾಧಾನ, ಪ್ರಗತಿ ಇರ್ತಕ್ಕಂಥದ್ದು ಸಾಧ್ಯ ಆಗುತ್ತದೆ ಮತ್ತು ಅವರ ಜೀವನ ನಿರ್ವಹಣೆ ಇರ್ತಕ್ಕಂಥದ್ದು ಸರಾಗವಾಗಿ ಆಗೋದಕ್ಕೆ ಅವಕಾಶ ಅಂತಕ್ಕಂಥದ್ದು ಇಲ್ಲಿ ಇದೆ. ಹೀಗಾಗಿ ಸಂಘರ್ಷದ ನಂತರ ಅಸ್ತಿತ್ವ ಬರ್ತಕ್ಕಂಥದ್ದು ಹೊಂದಾಣಿಕೆ, ಸಂಘರ್ಷವನ್ನು ಕೊನೆಗಾಣಿಸ್ತಕ್ಕಂಥದ್ದು ಹೊಂದಾಣಿಕೆ ಮತ್ತು ಎಲ್ಲಿ ಸಂಘರ್ಷ ಮುಗಿತದೋ ಅಲ್ಲಿ ಹೊಂದಾಣಿಕೆ ಆರಂಭವಾಗುತ್ತದೆ. ಆ ಹೊಂದಾಣಿಕೆ ಆರಂಭ ಆದಾಗ ಅದು ತನ್ನಷ್ಟಕ್ಕೆ ತಾನು ಪ್ರಗತಿಗೆ, ಶಾಂತಿ, ಸಮಾಧಾನ, ಸುವ್ಯವಸ್ಥೆಗೆ ಅವಕಾಶವನ್ನು ಮಾಡಿಕೊಡ್ತದೆ. ಹಾಗಾಗಿ ನಮ್ಮ ಅಭಿವೃದ್ಧಿಗಾಗಿ ನಾವೆಲ್ಲರೂ ಸಂಘರ್ಷವನ್ನು ನಿಲ್ಲಿಸಿ ಹೊಂದಾಣಿಕೆಯ ಕಡೆಗೆ ನಮ್ಮ ಜೀವನವನ್ನು ರೂಪಿಸಿಕೊಂಡ್ರೆ, ನಾವಿರ್ತಕ್ಕಂತಹ ಪರಿಸ್ಥಿತಿಯ ಜೊತೆಗೆ ಹೊಂದಾಣಿಕೆಯನ್ನು ಮಾಡಿಕೊಂಡ್ರೆ ನಮ್ಮ ಬದುಕನ್ನು ನಾವು ಸಹನೀಯವಾಗಿಸಿಕೊಳ್ಬೋದು ಮತ್ತು ಉತ್ತಮವಾಗಿ ರೂಪಿಸ್ಕೊಳ್ಳೋದಕ್ಕೆ ಅವಕಾಶಗಳು ಇಲ್ಲಿದೆ. ಈ ಎಲ್ಲ ಕಾರಣಗಳಲ್ಲಿ ಹೊಂದಾಣಿಕೆ ಅಂತಕ್ಕಂಥದ್ದು ಹೆಚ್ಚು ಪ್ರಾಮುಖ್ಯತೆಯನ್ನು ಪಡೆದುಕೊಳ್ತಕ್ಕಂತಹ ಪ್ರಕ್ರಿಯೆಯ ಒಂದು ಬಹುಮುಖ್ಯವಾದಂತಹ ಪ್ರಕಾರ ಆಗಿದೆ.